ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನ ಆಟೋಗಳಲ್ಲಿ ಸಾಗಾಟ ನಿಲ್ಲಿಸಲು ಆಗ್ರಹ. ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರವೇ ಕಾರ್ಯಕರ್ತರು. ನ್ಯೂಸ್ 5ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನ ಆಟೋಗಳಲ್ಲಿ ತುಂಬಿಸಿಕೊಂಡು ಸಾಗಿಸುತ್ತಿರುವ ಪ್ರಕರಣಗಳು ಕಂಡುಬರುತ್ತಿವೆ. ಸರ್ಕಾರವು ಆಟೋಗಳಲ್ಲಿ ಕಡ್ಡಾಯವಾಗಿ ಹೆಚ್ಚು ಜನರನ್ನ ಸಾಗಿಸಬಾರದು, ಅಂದರೆ 3ಕ್ಕಿಂತ ಹೆಚ್ಚು ಜನರನ್ನ ಸಾಗಿಸಬಾರದು ಎಂಬ ನಿಯಮಗಳನ್ನು ಗಾಳಿಗೆ ತೂರಿ ತಮಗೆ ಇಷ್ಟ ಬಂದಂತೆ ಶಾಲಾ ಮಕ್ಕಳನ್ನ ತುಂಬಿಕೊಂಡು ಅಡ್ಡಾದಿಡ್ಡಿಯಾಗಿ ಹಾಗೂ ಅತಿ ವೇಗವಾಗಿ ಸಂಚರಿಸ್ತಾ ಇದ್ದಾರೆ. ಈ ಆಟೋಗಳಿಗೆ ಯಾವುದೇ ರೀತಿಯ ದಾಖಲೆಗಳು ಸಹ ಇರೋದಿಲ್ಲ. ಇಂತಹ ದಾಖಲೆ ಮತ್ತು ಸುಸಜ್ಜಿತವಲ್ಲದ ಆಟೋಗಳಿಂದ ಅನಾಹುತಗಳು ಸಂಭವಿಸಿದ್ರೆ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಆದ್ರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳು ಇಂತಹ ಆಟೋಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ರಸ್ತೆಗಿಳಿಯದಂತೆ ಕ್ರಮ ವಹಿಸಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಕ್ರಮ ವಹಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಇಂದು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿದ ಎಆರ್ಟಿಒ ಕಚೇರಿ ಅಧಿಕಾರಿ ಶ್ರೀನಿವಾಸ್ ಇದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಕ್ರಮ ವಹಿಸಲಾಗುವುದು ಅಂತ ಭರವಸೆ ಕೊಟ್ಟರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೆಂಕಟಗಿರಿ, ಕೋಟೆ ಆಫೀಸ್ ಪ್ರಧಾನ ಕಾರ್ಯದರ್ಶಿ ಬೀರೇಗೌಡ, ಜಿಲ್ಲಾ ಕಾರ್ಯದರ್ಶಿ ನಾಗರಾಜ, ರಾಜು, ಖಾದರ್ವಲಿ, ಕಾರ್ತಿಕ್, ಬಿಎಸ್, ಫಕ್ರುಲ್ಲಾ, ನಿಜಾಮ್, ಅಕ್ರಂ ಪಾಷಾ, ಮದನಕುಮಾರ್, ಚಿನ್ನಪ್ಪ, ನಾಗಾರ್ಜುನ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5. ಸರ್, ಅವರಿಗೆ ಸಹಾಯ ಪ್ರದೇಶ ಸಾರಿಗೆ ಅಧಿಕಾರಿ ಆಫೀಸುಗಳ ಇದರಿಂದ ಇಂಥ ಬೆಂಗಳೂರು ಆಸೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಚಿಂತಾಮಣಿ ಮೊದಲು ನಂಬರ್ ಇಲಾಖೆ ಮಾನ್ಯರ ವಿಷಯ ಅಗತ್ಯವಂತೆ ಹೆಚ್ಚಾಗಿ ಶಾಲಾ ಮಕ್ಕಳನ್ನು ಆಟೋಗಳಲ್ಲಿ ಸಾಗುತ್ತಿದ್ದ ಬಗ್ಗೆ ಈಗ ಅವಕಾಶ ನೋಡಲು ಈಗ ಅವಶ್ಯಕತೆ ಈ ಮೇಲ್ಕೊಂಡ ವಿಷಯ ಸಂಬಂಧಿಸಿ ಏನು ತಿಳಿಸಿದ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನು ಆಟೋಗಳಲ್ಲಿ ತುಂಬಿಸಿಕೊಂಡು ಸಾಗುತ್ತಿದ್ದಾರೆ. ಪ್ರಾಣಗಳನ್ನು ಕಂಡುಬರುತ್ತಿಲ್ಲ. ಸರ್ಕಾರ ಆಟೋಗಳಲ್ಲಿ ಕಡ್ಡಾಯವಾಗಿ 3ಕ್ಕಿಂತ ಹೆಚ್ಚು ಜನರನ್ನು ಸಾಗಿಸಬಹುದು ಎಂಬ ನಿಯಮಗಳನ್ನು ಗಾಳಿಗೆ ತೋರಿನು ತಮಗೆ ಇಷ್ಟ ಬಂದಾಗೆ ಶಾಲಾ ಮಕ್ಕಳನ್ನು ತೊಂದರೆಗೆ ಅಡ್ಡಗಟ್ಟಿ ಹಾಗಾಗಿ ಅತಿ ವೇಗದ ಒಳಗೆ ಸಂಚರಿಸಿದ್ದಾರೆ. ಈ ಆಟೋಗಳಲ್ಲಿ ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ. ಅಂಥವನ್ನು ಇಂತಹ ದಾಖಲೆಗಳು ಹಾಗೂ ಸದಸ್ಯರಾಗಿ ಆಟೋಗಳಿಗೆ ಅನಾಹುತಗಳನ್ನು ಸಂಬಂಧಿಸಿದ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುವುದನ್ನು ಗ್ಯಾರಂಟಿ. ಅದರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳಿಂದ ಆಟೋಗಳಿಗೆ ಪತ್ತೆ ಹಚ್ಚಿ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ರಸ್ತೆಗಳಿಗೆ ಇಂಥ ಕ್ರಮ ವಹಿಸಬೇಕು. ಮುಂದೆ ಆಗಬಾರದು ಅನಾಹುತಗಳನ್ನು ತಪ್ಪಿಸಿ ಕ್ರಮ ಕೈಗೊಳ್ಳಬೇಕಾದ ಕರವೇ ವಿನಂತಿಸುತ್ತೇನೆ.